ಈ ವಿಡಿಯೋದಲ್ಲಿ ನಾವು ಒಂದು ಘನ ವಸ್ತುವನ್ನು ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಹೇಗೆ ಪರಿವರ್ತಿಸೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಆಯತಾಕಾರದ ಘನವನ್ನು ನೋಡ್ತಿದೀವಿ. ಇದು ಯಾವ್ದ್ರಿಂದ ಮಾಡಿದ್ದಾರೆ? ಜೇಡಿ ಮಣ್ಣಿಂದ ಮಾಡಿದ್ದಾರೆ. ನಾ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ರೀತಿಯ ಉಂಡೆ ಮಾಡ್ತೀನಿ. ನಮಗೆ ಗೊತ್ತಲ್ವಾ ಜೇಡಿ ಮಣ್ಣನ್ನು ಯಾವ ರೀತಿ ಬೇಕಾದ್ರೂ ನಾವು ಮಾಡಬಹುದು. ಈ ರೀತಿ ಉಂಡೆ ಮಾಡಿದಾಗ ಇದು ಯಾವ ರೀತಿ ಕಾಣ್ತಿದೆ ಅಂದ್ರೆ ಒಂದು ಗೋಳದ ರೀತಿ ಕಾಣ್ತಿದೆ. ನಾವಿಲ್ಲಿ ಆಯತಾನ ಗೋಳ ಮಾಡೋದಕ್ಕೆ ಹೊಸ ಮಣ್ಣ ತಗೊಂಡಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ರೋ ಅದನ್ನೇ ನಾವು ಯೂಸ್ ಮಾಡ್ಕೊಂಡು ಇಲ್ಲಿ ಗೋಳ ತರ ಮಾಡಿದೀವಿ. ಹಾಗಾದ್ರೆ ನಾವಿಲ್ಲಿ ಎಷ್ಟು ಪರಿಮಾಣ ಮಣ್ಣಿತ್ತೋ ಅದನ್ನೇ ಬಳಸಿ ತಾನೇ ಗೋಳ ಮಾಡಿರೋದು, ಹೌದಲ್ವಾ? ಇಲ್ಲಿ ನಾವೇನ್ ಹೇಳ್ಬೋದು, ಆಕಾರ ಬದಲಾಗಿದ್ರುನುವೆ ಜೇಡಿ ಮಣ್ಣಿನ ಗಾತ್ರ ಒಂದೇ ಆಗಿರುತ್ತವೆ. ಹಾಗಾಗಿ ನಾವು ಇಲ್ಲಿ ಗಾತ್ರ ಅನ್ನೋದು ಸ್ಥಿರವಾಗಿದೆ ಅಂತ ಹೇಳ್ಬೋದು. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಒಂದು ಮೇಣದ ಬತ್ತಿ ಇದೆ. ಯಾವ ರೀತಿ ಇದೆ? ಇದು ಸಿಲಿಂಡರ್ ಆಕಾರದ ರೀತಿ ಇದೆ. ನಾನು ಇದನ್ನ ಕರಗಿಸ್ಬಿಟ್ಟು ಈ ರೀತಿ ಬಟ್ಲಲ್ಲಿ ಹಾಕಿ ನಂತರ ಒಂದು ಗೋಳದ ಡಬ್ಬಿ, ಪಾರದರ್ಶಕ ಡಬ್ಬಿನ ನಾನು ಈ ರೀತಿ ಹಾಕ್ತೀನಿ. ಇದನ್ನ ತಣ್ಣಗ್ ಮಾಡಿದ ನಂತರ ಏನ್ ಮಾಡ್ತೀನಿ, ಈ ಡಬ್ಬಿನ ಹೊಡೆದಾಕಿದ್ರೆ ಈ ರೀತಿಯ ಮೇಣದ ಬತ್ತಿ ಗೋಳದ ಆಕಾರದಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಸಿಲಿಂಡರ್ ನಿಂದ ಗೋಳದ ಆಕಾರ ತಗೊಳಕ್ಕೆ ನಾವ್ ಎಕ್ಸ್ಟ್ರಾ ಮೇಣನ ಯೂಸ್ ಮಾಡಿದ್ವಿ ಅಂದ್ರೆ ನಾನಂತೂ ಇಲ್ಲ ಅಂತಾನೆ ಹೇಳೋದು. ಯಾಕೆ ಹೇಳಿ, ಇಲ್ಲಿ ಏನ್ ಮೇಣ ಇತ್ತೋ ಇದನ್ನೇ ನಾನು ಕರ್ಗಿಸ್ಬಿಟ್ಟು ಗೋಳ ತರ ಮಾಡಿದೀನಿ. ಇಲ್ಲೂನುವೆ ನಾವ್ ಹೇಳ್ಬೋದು, ಗೋಳಾಕಾರದ ಮೇಣದ ಬತ್ತಿಯು ಮೂಲ ಸಿಲಿಂಡರ್ ಆಕಾರದ ಮೇಣದ ಬತ್ತಿಯಂತೆಯೇ ಅದೇ ಗಾತ್ರವನ್ನ ಹೊಂದಿದೆ. ಇಲ್ಲಿ ಯಾವ ಗಾತ್ರ ಇದೋ ಅದೇ ಗಾತ್ರನ ಇಲ್ಲೂ ಇರುತ್ತೆ. ಗಾತ್ರ ಸ್ಥಿರವಾಗಿದೆ ಅಂತ ಕನ್ಫರ್ಮ್ ಆಯ್ತು. ಇದ್ರ ಮೇಲೆ ಕೆಲವೊಂದು ಲೆಕ್ಕ ನೋಡ್ಕೊ ಬರನ್ವಾ? ಇಲ್ಲಿ ನೋಡಿ, 24 ಸೆಂಟಿಮೀಟರ್ ಎತ್ತರ ಮತ್ತು 6 ಸೆಂಟಿಮೀಟರ್ ಪಾದ ತ್ರಿಜ್ಯ ಹೊಂದಿರುವ ಒಂದು ಶಂಕುವನ್ನ ಜೇಡಿ ಮಣ್ಣಿನಿಂದ ಮಾಡಲಾಗಿದೆ. ಒಂದು ಮಗು ಅದನ್ನ ಗೋಳದ ರೂಪದಲ್ಲಿ ರೂಪಿಸುತ್ತದಂತೆ. ನಾವು ಗೋಳದ ತ್ರಿಜ್ಯನ ಕಂಡುಹಿಡಿಬೇಕು. ಮೊದಲು ಶಂಕು ಬರ್ಕೊಳ್ಳೋಣ. ನೋಡಿ, ಶಂಕು ಈ ರೀತಿ ಇರುತ್ತೆ. ಇದು ಬಂದು ಎತ್ತರ 24 ಸೆಂಟಿಮೀಟರ್, ಪಾದದ ತ್ರಿಜ್ಯ ಬಂದು 6 ಸೆಂಟಿಮೀಟರ್. ಮಗು ಏನ್ ಮಾಡ್ತಿದೆ, ಈ ಶಂಕುನ ಗೋಳದ ರೂಪದಲ್ಲಿ ಪರಿವರ್ತನೆ ಮಾಡಿದೆ. ಈಗ ಯೋಚನೆ ಮಾಡಿ, ನಾವೀಗ ಗೋಳದ ತ್ರಿಜ್ಯವನ್ನ ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿತೀವಿ? ಹಿಂದೆ ಏನ್ ಕಲ್ತ್ವಿ ಅಂದ್ರೆ, ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಬದಲಾಗ್ತಿದೆ ಅಂದ್ರೆ ಇದರ ಗಾತ್ರ ಅನ್ನೋದು ಸ್ಥಿರವಾಗಿರುತ್ತೆ. ಹಾಗಾದ್ರೆ ಈ ಎರಡು ಆಕಾರದ ಗಾತ್ರ ನಾವು ಈಕ್ವಲ್ ಮಾಡ್ಕೋಬಹುದಲ್ವಾ? ಹೌದು. ಶಂಕುವಿನ ಗಾತ್ರವನ್ನ ನಾವು ಗೋಳದ ಗಾತ್ರಕ್ಕೆ ಸಮಾನ ಅಂತ ತಗೋಬಹುದು. ಈಗ ಸೂತ್ರನ ನಾವು ಬರ್ಕೊಳ್ಳೋಣ. ಶಂಕುವಿನ ಗಾತ್ರದ ಸೂತ್ರ ಏನು? 1/3 ಪೈ ಆರ್ ಸ್ಕ್ವೇರ್ ಎಚ್. ಗೋಳದ ಗಾತ್ರದ ಸೂತ್ರ 4/3 ಪೈ ಆರ್ ಕ್ಯೂಬ್. ಈಗ ಇವೆರಡು ಈಕ್ವಲ್ ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ವ್ಯಾಲ್ಯೂಸ್ ನ ಹಾಕೋಣ. ಆರ್ ಅಂದ್ರೆ ಏನು? ತ್ರಿಜ್ಯ. ಶಂಕುವಿನ ತ್ರಿಜ್ಯ ಎಷ್ಟು? 6 ಸೆಂಟಿಮೀಟರ್. ಎತ್ತರ ಎಷ್ಟು? ಹೆಚ್ಚು ಎಷ್ಟಾಗುತ್ತೆ? 24 ಸೆಂಟಿಮೀಟರ್ ಅಂತ ಆಗುತ್ತೆ. ನಾವಿಲ್ಲಿ ಹಾಕಿದಾಗ 1/3 ಪೈ 6 ಸ್ಕ್ವೇರ್ ಇಂಟು 24 ಅಂತ ಆಗುತ್ತೆ. ಬಲಗಡೆ 4/3 ಪೈ ಆರ್ ಕ್ಯೂಬ್ ಹಂಗೆ ಇರುತ್ತೆ. ಈಗ ಎರಡೂ ಕಡೆ ಯಾವ್ದು ಕಾಮನ್ ಇದೆ? ಪೈ ಅನ್ನೋದು ಕಾಮನ್ ಇದೆ. ಪೈ ಅನ್ನೋದನ್ನ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ಇಲ್ಲಿ ಛೇದದಲ್ಲಿ ಸಂಖ್ಯೆ 3 ಅನ್ನೋದು ಕಾಮನ್ ಇದೆ. 3 ಅನ್ನೋದನ್ನ ಕ್ಯಾನ್ಸಲ್ ಮಾಡ್ತೀವಿ. ಏನ್ ಉಳಿಯುತ್ತೆ? 6² ಇಂಟು 24 ಈಕ್ವಲ್ ಟು 4 6 ಕ್ಯೂಬ್ ಅಂತ ಆಗುತ್ತೆ. ನಂತರ ಈ 4ನ್ನ ನಾವು ಛೇದಕ್ಕೆ ತಗೋಬಹುದಲ್ವಾ? ಹಾಗಾಗಿ ಇಲ್ಲಿ 6² ಇಂಟು 24 ಇದನ್ನ 4 ಭಾಗಿಸ್ತಿದೆ, ಈಕ್ವಲ್ ಟು ಆರ್ ಕ್ಯೂಬ್ ಅಂತ ಆಗುತ್ತೆ. ಈಗ 4 1 4 6 24. 6² ಇಂಟು 6 ಅಂದ್ರೆ 6³ ಈಕ್ವಲ್ ಟು ಆರ್ ಕ್ಯೂಬ್ ಅಂತ ಆಗುತ್ತೆ. ಆರ್ ನ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 6 ಸೆಂಟಿಮೀಟರ್. ಈ ಗೋಳದ ತ್ರಿಜ್ಯ ಎಷ್ಟು ಅಂದ್ರೆ 6 ಸೆಂಟಿಮೀಟರ್ ಅಂತ ಆಗುತ್ತೆ. ಈಗ ಗೊತ್ತಾಯ್ತಲ್ವಾ ಎಷ್ಟು ಈಸಿ ಇದನ್ನ ಮಾಡೋದು ಅಂತ? ಇದೇ ತರ ಮತ್ತೊಂದು ಪ್ರಶ್ನೆ. 6 ಸೆಂಟಿಮೀಟರ್ ವ್ಯಾಸವಿರುವ ಒಂದು ಲೋಹದ ಗೋಳವನ್ನು ಕರಗಿಸಿ 0.2 ಸೆಂಟಿಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ದವಾದ ತಂತಿಯನ್ನಾಗಿ ಮಾಡಲಾಗಿದೆ. ಆ ತಂತಿಯ ಉದ್ದನ ನಾವೀಗ ಕಂಡುಹಿಡಿಬೇಕು. ಇಲ್ಲಿ 0.2 ಸೆಂಟಿಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ದವಾದ ತಂತಿಯನ್ನಾಗಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯೋಚನೆ ಮಾಡಿ ಮಕ್ಕಳ, ವೃತ್ತಾಕಾರದ ಉದ್ದವಾದ ತಂತಿ ಅಂದ್ರೆ ಯಾವ ಆಕಾರ ಆಗುತ್ತೆ? ಒಂದ್ ವೃತ್ತದ ಮೇಲೆ ಒಂದ್ ವೃತ್ತ ಅಂತ ಇಟ್ಕೊಂಡು ಹೋದ್ರೆ ಅದೊಂದು ಸಿಲಿಂಡರ್ ಆಕಾರ ಅಂತ ತಗೊಳಲ್ವಾ? ಹೌದು. 0.2 ಸೆಂಟಿಮೀಟರ್ ಇರೋಂತ ವೃತ್ತಾಕಾರದ ಉದ್ದವಾದ ತಂತಿ ಅಂದ್ರೆ ಸಿಲಿಂಡರ್. ನಾವೀಗ ಸಿಲಿಂಡರ್ ಆಕಾರದ ತಂತಿಯ
ಉದ್ದವನ್ನ ಇಲ್ಲಿ ಕಂಡುಹಿಡಿಬೇಕು. ನಂತರ ಲೋಹದ ಗೋಳ ಅನ್ನೋದು ಈ ರೀತಿ ಇರುತ್ತೆ. ಇದರ ವ್ಯಾಸ ಬಂದು 6 ಸೆಂಟಿಮೀಟರ್. ಇದನ್ನ ಕರಗಿಸಿ ಏನ್ ಮಾಡಿದ್ದಾರೆ, ಒಂದು ತಂತಿಯನ್ನ ಮಾಡಿದ್ದಾರೆ. ಇದರ ವ್ಯಾಸ ಎಷ್ಟು ಅಂದ್ರೆ 0.2 ಸೆಂಟಿಮೀಟರ್. ಇದರ ಉದ್ದವನ್ನ ನಾವೀಗ ಕಂಡುಹಿಡಿಬೇಕು. ಹೌದಲ್ವಾ? ಒಂದ್ ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಟ್ರಾನ್ಸ್ಫರ್ ಆಗ್ತಿದೆ ಅಂದ್ರೆ ಇದರ ಗಾತ್ರ ಅನ್ನೋದು ಸಮಾನವಾಗಿರುತ್ತೆ, ನಮಗ್ ಗೊತ್ತು. ಹಾಗಾಗಿ ಗೋಳದ ಗಾತ್ರ ಬಂದು ಸಿಲಿಂಡರ್ ಆಕಾರದ ತಂತಿಯ ಗಾತ್ರಕ್ಕೆ ಸಮಾನವಾಗ. ಇದರ ಸೂತ್ರವನ್ನ ನಾವು ಹಾಕಿದಾಗ 4/3 ಪೈ ಆರ್ ಕ್ಯೂಬ್ ಅನ್ನೋದು ಬಂದ್ರು ಪೈ ಆರ್ ಸ್ಕ್ವೇರ್ ಹೆಚ್ಚಿಗೆ ಈಕ್ವಲ್ ಆಗ್ತಿದೆ. ನಾವೀಗ ವ್ಯಾಲ್ಯೂಸ್ ನ ಹಾಕೋಣ, ಹೌದಲ್ವಾ? ಗೋಳದ ಗಾತ್ರ ಎಷ್ಟು? 6 ಸೆಂಟಿಮೀಟರ್. ಇಲ್ಲಿ ಆರ್ ಜಾಗದಲ್ಲಿ 6 ಅಂತ ಹಾಕ್ಬೇಕು. ಇಲ್ಲಿ ಆರ್ ಜಾಗದಲ್ಲಿ 0.2 ಅಂತ ಹಾಕ್ಬೇಕು. ಇಲ್ಲಿ ನೋಡಿ, 4/3 ಪೈ ಇಂಟು 3 ಕ್ಯೂಬ್, ಅದು ಬಂದು ಪೈ ಇಂಟು 0.1 ನ ವರ್ಗ ಇಂಟು ಹೆಚ್ಚಿಗೆ ಸಮಾನವಾಗ್ತಿದೆ. ಇಲ್ಲಿ ನಾವು ಪೈನ ಕ್ಯಾನ್ಸಲ್ ಮಾಡ್ತೀವಿ. ನಂತರ ಇಲ್ಲೊಂದು 3 ಇದೆ, ಇದರಲ್ಲಿ ಒಂದು 3 ನ ನಾವು ಭಾಗಿಸ್ಬೋದು, ಕ್ಯಾನ್ಸಲ್ ಮಾಡಬಹುದು. ಏನ್ ಉಳಿಯುತ್ತೆ? 4 ಇಂಟು 3 ರ ಘಾತ 2, ಇದು ಬಂದು 0.1 ರ ವರ್ಗ. ಏನಪ್ಪಾ ಅಂದ್ರೆ 0.01 ಇಂಟು ಹೆಚ್ಚಿಗೆ ಈಕ್ವಲ್ ಆಗ್ತಿದೆ. ನಾವಿದನ್ನ ಬಿಡಿಸ್ಕೊಂಡಾಗ ಏನ್ ಬರುತ್ತೆ? 3 ರ ಘಾತ 2 ಅಂದ್ರೆ 9, 9×4 = 36 ಅಂತ ಬರುತ್ತೆ. ಇದು ಒಂದು 0.01 ಇಂಟು ಹೆಚ್ಚಿಗೆ ಸಮಾನವಾಗ್ತಿದೆ. ಈ 0.01 ನಾವು 1/100 ಅಂತ ಬರಿಬಹುದು. ಈಗ 100ನ್ನ ನಾವು ಎಡಗಡೆ ತಗೊಂಡೋದ್ರೆ 36 ಇಂಟು 100 ಅಂದ್ರೆ ಹೆಚ್ಚೆಷ್ಟಾಗುತ್ತೆ? 3600 ಸೆಂಟಿಮೀಟರ್ ಅಂತ ಆಗುತ್ತೆ. ಈ ವೈರ್ ನ ಉದ್ದ 3600 ಸೆಂಟಿಮೀಟರ್ ಅಂತ ಆಗುತ್ತೆ. ನಾವಿದನ್ನ ಮೀಟರ್ ಅಲ್ಲಿ ಬರಿತೀವಪ್ಪ ಅಂತ ಹೇಳಿದ್ರೆ ಹೆಚ್ಚು ಬಂದು 36 ಮೀಟರ್ ಅಂತ ಆಗುತ್ತೆ.